ಎಣ್ಣೆ ಅಂಶ ಬಾಯಿಗೆ ಹೋಗ್ತಾ ಇರಬೇಕು. ಅಂದರೆ 2-3 ಚಮಚ ಅದು ಶುದ್ಧವಾದ ಎಣ್ಣೆ ಆಗಿರಬೇಕು. ಅಂದರೆ ನಾವು ಹಿಂದೆ ನಮ್ಮ ಹಿರಿಯರು ಎದ್ದನ್ನು ಬಳಸಿ ಗಾಣದಲ್ಲಿ ಈ ಬೀಜಗಳನ್ನು ಒತ್ತಿ 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 ಗಂಟೆಗಟ್ಟಲೆ 4 ಗಂಟೆ ತಿರುಗಿಸಿದ್ರೆ ಸ್ವಲ್ಪ ಎಣ್ಣೆ 1 kg ಎಣ್ಣೆ ಬರೋದು. 4 kg ಪದಾರ್ಥ ಹಾಕಿದ್ರೆ ಅದು ನಿಜವಾದ ಎಣ್ಣೆ. ಆ ಎಣ್ಣೆ ನೀವು ಬಳಸೋದ್ರಲ್ಲಿ ಯಾವ ತೊಂದರೆಯೂ ಇಲ್ಲ ನಿಮಗೆ. ಇನ್ಫ್ಯಾಕ್ಟ್ ಆ ಎಣ್ಣೆಯಿಂದ ಮಾಡ್ತಾ ಇರ್ತಕ್ಕಂಥ ಉಪ್ಪಿನಕಾಯ, ಬೋಂಡಾ ಬಜ್ಜಿ ಇವೆಲ್ಲ ನಾವು ಸರಾಗವಾಗಿ ತಿನ್ಬೋದು. ಆದರೆ ಯಾವುದೇ ಪದಾರ್ಥ ಹೆಚ್ಚಾದರೆ ಕಾಯಿಲೆಗಳು ಬರ್ತವೆ. ಸೊ ಒಂದು ಇತಿಮಿತಿಯಲ್ಲಿ ಎಣ್ಣೆಯನ್ನು ಬಳಸೋದು ಅತಿ ಮುಖ್ಯ. ಸೊ ಇಡೀ ಮಾನವನ ದೇಹಕ್ಕೆ ಪ್ರತಿ ದಿವಸ ಕನಿಷ್ಠ ಅಂದರೆ 4ರಿಂದ 8 ಗ್ರಾಮ್ ಎಣ್ಣೆ, ಅಬ್ಬಬ್ಬಾ ಅಂದರೆ 15 ಗ್ರಾಮ್ ಎಣ್ಣೆ, ಅಷ್ಟಕ್ಕಿಂತ ಜಾಸ್ತಿ ನಾವು ತಗೋಬಾರ್ದು. ಸೊ ಅಷ್ಟು ಎಣ್ಣೆಯನ್ನು ಆರಾಮಾಗಿ ಬಳಸ್ಬೋದು. ಬಟ್ ಎಣ್ಣೆ ಇಲ್ಲದೆ ಜೀವನ ಮಾಡ್ತೀವ ಅಂದರೆ ತುಂಬ ತೊಂದರೆ ಆಗುತ್ತೆ ನಮಗೆ. ಇನ್ಫ್ಯಾಕ್ಟ್ ನಿಮ್ಮ ತ್ವಚದ ಆರೋಗ್ಯ ಎಣ್ಣೆ ಮೇಲೇ ನಿಂತಿರೋದು. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಎಸ್ಪೆಷಲಿ ಬಿಸಿಲು ಕಾಲ ಬರೋ ಮುಂಚೆ ಚಳಿಗಾಲ ಮಾಯ ಆಗ್ತಾ ಇರೋ ಈ ಟೈಮಲ್ಲಿ ನಮ್ಮ ಮೈಯೆಲ್ಲ ಒಡಿತಾ ಇರುತ್ತೆ. ಅದು ಅಂದರೆ ಎಣ್ಣೆ ಅಂಶ ಕಮ್ಮಿ ಇದೆ ಅಂತ. ಆವಾಗಲೇ ನಮ್ಮ ಹಬ್ಬಕ್ಕೆ ಸಂಕ್ರಾಂತಿ ಎಳ್ಳು ಬೀರೋ ಒಂದು ಸಂಪ್ರದಾಯ. ಯಾಕೆ? ಎಳ್ಳಿನಲ್ಲಿ, ಕಳೆಕಾಯಿ ಬೀಜದಲ್ಲಿ, ಕೊಬ್ಬರಿ ಇವೆಲ್ಲ ಎಣ್ಣೆ ಅಂಶಗಳು. ಸೊ ಒಬ್ರಿಗೊಬ್ಬರು ಬೀರಿಸ್ಕೊಂಡು ಅದು ನಾವು ಒಳ್ಳೆಯದಾಗಲಿ ಅಂತ ಹೇಳ್ತೀವಿ. ಅಂದರೆ ಎಣ್ಣೆಗಳ ಮಹತ್ವ ತುಂಬ ಇದೆ. ಅಷ್ಟೇ ಅಲ್ಲ, ನಮ್ಮ ಬುದ್ಧಿ ಬೆಳವಣಿಗೆ, ಎಸ್ಪೆಷಲಿ ಗರ್ಭಿಣಿ ಸ್ತ್ರೀ ಇದ್ದಾಗ, ಮಕ್ಕಳು ದೊಡ್ಡವರಾಗ್ತಾ ಇದ್ದಾಗ ಎಳ್ಳು, ಕಳೆಕಾಯಿ ಬೀಜ, ಕುಸುಬೆ, ಹುಚ್ಚೆಳ್ಳು ಇವೆಲ್ಲ ಸಮತೋಲನವಾಗಿ ಮಕ್ಕಳಿಗೆ ಕೊಡೋದ್ರಿಂದ ಬುದ್ಧಿ ಬೆಳವಣಿಗೆ ಚೆನ್ನಾಗಿರುತ್ತೆ, ಸೂಕ್ಷ್ಮಗ್ರಾಹಿಗಳಾಗ್ತಾರೆ. ಆದರೆ ಈ ರಿಫೈನ್ಡ್ ಆಯಿಲ್ಸ್ ಬಂದ ಮೇಲೆ ಬುದ್ಧಿಮಾನ್ಯ ಮಕ್ಕಳು ಹುಟ್ಟೋದು ಹೆಚ್ಚಾಗಿದೆ, ಅದು ತೊಂದರೆ ಆಗ್ತಾಯಿದೆ. ಸೊ ಬುದ್ಧಿ ಕುಶಲತೆಗೆ ಬೇಕಾಗಿರೋ ಅತಿ ಮುಖ್ಯವಾದ ಅಂಶ ಎಣ್ಣೆಗಳು. ಆ ಎಣ್ಣೆಗಳ ಶುಭ್ರತೆಯನ್ನು ನಾವು ಕಾಪಾಡ್ಕೋಬೇಕು. ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಸಿಗೋವಂಥ ಎಣ್ಣೆ ನಿಜವಾದ ಎಣ್ಣೆ ಅಲ್ಲ. ಅದರಿಂದ ದೂರ ಇದ್ದರೆ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮಗೆ ಯಾವ ರೀತಿ ಎಣ್ಣೆಯಿಂದ ಯಾವ ಥರ ಉಪಯೋಗ ಆಗುತ್ತೆ, ಯಾವ ರೀತಿ ಎಣ್ಣೆಯಿಂದ ಯಾವ ಥರ ಹಾನಿ ಆಗುತ್ತೆ